ರಾತ್ರಿ ಕಳೆದು ಬೆಳಗಾಗಿದ್ರೆ ಆಕೆಗೆ ನಿಶ್ಚಿತಾರ್ಥ ಆಗಬೇಕಿತ್ತು. ರಾತ್ರಿಯೆಲ್ಲ ನಿಶ್ಚಿತಾರ್ಥ ಆಗಬೇಕಿದ್ದ ಹುಡುಗನ ಜೊತೆ ಮಾತನಾಡಿದ್ದ ಆಕೆ ಬೆಳಕಾಗುವಷ್ಟರಲ್ಲಿ ತನ್ನ ಪ್ರೇಮಿಯೊಂದಿಗೆ ಎಸ್ಕೇಪ್ ಆಗಿದ್ದು. ಈಗ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿರೋ ಯುವತಿ ಪೋಷಕರು ಲವ್ ಜಿಹಾದ್ ಆರೋಪ ಮಾಡಿದ್ದಾರೆ. ನನ್ನ ಮಗಳನ್ನ ಹುಡುಕಿ ಕೊಡಿ, ಇಲ್ಲ ಅಂದ್ರೆ ವಿಷ ಕೊಡಿ ಅಂತಿದ್ದಾರೆ. ಅದರಲ್ಲಿ ಅದೇ ಕುಟುಂಬದವರೇ ಸೇರಿದವರು ಇಬ್ಬರು ಈ ಥರ ಮಾಡ್ತದೆ. ಹಂಗಂದ್ರೆ ಇದ್ರ ಕರೆಸಿಬಿಡ್ರಿ, ಸುಮ್ಮನೆ ಅವ್ರಿಗೆ ಇದು ಆಗಬಾರ್ದು, ತೊಂದರೆ ಆಗಬಾರ್ದು, ಹುಡುಗಿದು ಎಂಗೇಜ್ಮೆಂಟ್ ಐತಿ ಅಂತ ಅಂದ್ವಿ. ಅನ್ನತ್ಲಿ ಆಮೇಲೆ ಅವ್ರು ಏನಂದ್ರೆ ಸಡನ್ಲಿ ಇಲ್ಲ ನಮ್ಗೆ ಗೊತ್ತಿಲ್ಲ ಅಂದ್ರೆ. ನನ್ನ ಮಗಳದು ನಾಳೆ ಬೆಳಗ್ಗೆ ಕರೆದು ಎಂಗೇಜ್ಮೆಂಟ್ ಐತ್ರಿ. ನನ್ನ ಮಗಳಿಗೆ ಯಾವುದು ಹೊರಗೆ ಹೋಗಿ ಗೊತ್ತಿಲ್ಲ ರೀ. ನಿನ್ನೆ ರಾತ್ರಿ 2:30 ಸುಮಾರು ಬಂದು ಆಕಿನ ಹೆಂಗೆ ಮಾಡಿ ಕರ್ಕೊಂಡು ಹೋಗ್ಯಾರ, ತಲೆಯಾಗ ತುಂಬಿ ಕರ್ಕೊಂಡು ಹೋಗ್ಯಾರ. ಆಕಿನ ಏನು ಮಾಡಿ ತಲೆಯಾಗ ತುಂಬ್ಕೊಂಡು ಕರ್ಕೊಂಡು ಹೋಗ್ಯಾರನ್ರಿ. ನಾಳೆ ಬೆಳಗ್ಗೆ ಕರೆದ್ರಾಗ ಎಂಗೇಜ್ಮೆಂಟ್ ಐತ್ರಿ, 12ನೇ ತಾರೀಕಿಗೆ ಮದುವೆ ಐತ್ರಿ ಸರ್. ನಾ ಎಲ್ಲ ಇದು ಮಾಡೀವ್ರಿ. ನಿನ್ನ ಏನು ಮಾಡಿ ಕರ್ಕೊಂಡು ಹೋಗ್ಯಾರ. ನನ್ನ ಮಗಳು ಎಷ್ಟೊತ್ತಿದ್ರು ನಾಳೆ ಬೆಳಗ್ಗೆ ಕರೆದ್ರಾಗ ಎಂಗೇಜ್ಮೆಂಟ್ ಇತ್ತು ನಿಲ್ಲಿಸ್ಬೇಕ್ರಿ ಈಕಿನ. ಇಲ್ಲ ನಾ ಇಸಾಗಿ ಸತ್ಕೊಂಡು ನನ್ನ ಮಕ್ಕಳು ಮರಿ ನಾವು ಇಲ್ಲೇ ಸಾಯ್ತೇವ್ರಿ, 2 ಮಕ್ಳು ಕರ್ಕೊಂಡು. ಎಷ್ಟೊತ್ತಾದರೂ ನಾವು ಇಲ್ಲೇ ಇರ್ತೇವೆ, ವಿಷ ಕೊಟ್ಬಿಡಿ ಇಲ್ಲೇ ಸಾಯ್ತೇವೆ, ಮಕ್ಕಳೆಲ್ಲ ಸೇರಿ ಸ್ಥಳದಲ್ಲೇ ಪ್ರಾಣ ಬಿಡ್ತೇವೆ ಹೀಗಂತ ತಾಯಿಯೊಬ್ಬಳು ಅಳ್ತಾ ಇದ್ದಾಳೆ, ಕಣ್ಣೀರು ಹಾಕ್ತಾ ಇದ್ದಾಳೆ. ಬೆಳಕು ಹರಿದ್ರೆ ಮಗಳ ನಿಶ್ಚಿತಾರ್ಥ ಇದೆ, ಮದುವೆ ಕೂಡ ಫಿಕ್ಸ್ ಆಗಿದೆ, ದಯವಿಟ್ಟು ಮಗಳನ್ನ ಕರ್ಕೊಂಡು ಬನ್ನಿ ಅಂತ ಗೋಗರಿತಾ ಇದ್ದಾಳೆ. ಮಗಳ ತಲೆಗೆ ಏನೇನೋ ತುಂಬಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಇರೋ ಆ ಮಹಿಳೆ ಮಾಡ್ತಾ ಇರೋದು ಗಂಭೀರ ಆರೋಪ, ಲವ್ ಜಿಹಾದ್ ಆರೋಪ. ಮುಂಜಾನೆ ನಿಶ್ಚಿತಾರ್ಥ, ರಾತ್ರಿಯೇ ಎಸ್ಕೇಪ್. ಯುವತಿ ಮಿಡ್ ನೈಟ್ ಟ್ವಿಸ್ಟ್, ಪೋಷಕರು ಕಂಗಾಲು. ಲವ್ ಜಿಹಾದ್ ಆರೋಪ ಮಾಡ್ತಿರೋದಕ್ಕೆ ಕುಟುಂಬಸ್ಥರು. ಎಸ್, ಲವ್ ಜಿಹಾದ್ ಅಂತೆ. ಹೀಗಂತ ಆರೋಪ ಮಾಡ್ತಾ ಇರೋದು ಯುವತಿಯ ಪೋಷಕರು. ಹೌದು, ಕೆಲವು ದಿನಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ಸಾಲು ಲವ್ ಜಿಹಾದ್ ಆರೋಪಗಳು ಕೇಳಿಬಂದಿದ್ವು. ಈಗ ಹಾವೇರಿಯಲ್ಲೂ ಇಂಥದ್ದೇ ಆರೋಪ ಕೇಳಿಬಂದಿದೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಶಂಕರಿಕೊಪ್ಪ ಗ್ರಾಮದ ಯುವತಿ ಮತ್ತು ನರೇಗಲ್ ಗ್ರಾಮದ ಯುವಕ ಇಬ್ರಾಹಿಂ ನೆಗಳೂರು ಇಬ್ರೂ ಪ್ರೀತಿಸಿ ಮನೆ ಬಿಟ್ಟು ಹೋಗಿದ್ದು ಯುವತಿ ಪೋಷಕರು ಇದನ್ನ ಲವ್ ಜಿಹಾದ್ ಅಂತಿದ್ದಾರೆ. ಓಕೆ ಅಂತಿದ್ದ ಯುವತಿ ಕೊನೆಗೆ ಕೈಕೊಟ್ಲು. ಯುವತಿ ಶಂಕರಿಕೊಪ್ಪ ಗ್ರಾಮ, ಆಕೆಗೆ ಮದುವೆ ಕೂಡ ಫಿಕ್ಸ್ ಆಗಿತ್ತು. ಮೇ 11ಕ್ಕೆ ಆಕೆಗೆ ಮದುವೆ ಮಾಡಬೇಕು ಅಂತ ಮನೆಯವರು ನಿರ್ಧಾರ ಮಾಡಿದ್ರು. ಅದಕ್ಕೆ ಮೊದಲು ಅಂದ್ರೆ ಭಾನುವಾರ ನಿಶ್ಚಿತಾರ್ಥ ಮಾಡೋಣ ಅಂತಾನೂ ಕೆಲವು ದಿನಗಳ ಹಿಂದೆ ತೀರ್ಮಾನ ಮಾಡಿದ್ದರು. ಮದುವೆಗೆ ನಂದು ಯಾವುದೇ ಅಭ್ಯಂತರ ಇಲ್ಲ ಅಂತ ಹೇಳ್ತಾ ಇದ್ದ ಯುವತಿ ನಿಶ್ಚಿತಾರ್ಥದ ಹಿಂದಿನ ದಿನದವರೆಗೆ ಸೈಲೆಂಟ್ ಆಗಿದ್ಲು. ಇನ್ನೇನು ಭಾನುವಾರ ಬೆಳಗ್ಗೆ ನಿಶ್ಚಿತಾರ್ಥ ನಡೀಬೇಕಿತ್ತು. ಭಾನುವಾರ ನಸುಕಿನ ಜಾವವೇ ಯುವತಿ ನಾಪತ್ತೆಯಾಗಿದ್ದಾಳೆ. ನಸುಕಿನ ಜಾವ 2 ಗಂಟೆ ವೇಳೆಗೆ ಪ್ರಿಯಕರ ಇಬ್ರಾಹಿಂ ನೆಗಳೂರು ಜೊತೆ ಪರಾರಿಯಾಗಿದ್ದಾಳೆ. ಬೆಳಿಗ್ಗೆ ಮಗಳು ಎಸ್ಕೇಪ್ ಆಗಿರೋದನ್ನ ನೋಡಿ ಮನೆಯವರು ಬೆಚ್ಚಿ ಬಿದ್ದಿದ್ದಾರೆ. ನಿಶ್ಚಿತಾರ್ಥ ಮತ್ತು ಮದುವೆಗೆ ಮಾಡಿಕೊಂಡಿದ್ದ ಸಿದ್ಧತೆಯೆಲ್ಲ ಮಣ್ಣು ಪಾಲಾಗಿದೆ. ರಾತ್ರಿಯೆಲ್ಲ ನಿಶ್ಚಿತಾರ್ಥದ ಯುವಕನ ಜೊತೆ ಮಾತಾಡಿದ್ಲು. ಬೆಳಿಗ್ಗೆ ವೇಳೆಗೆ ಪ್ರಿಯಕರನೊಂದಿಗೆ ಎಸ್ಕೇಪ್ ಆಗಿ ಶಾಕ್ ಕೊಟ್ಲು. ನಿಶ್ಚಿತಾರ್ಥ ಅಂದಮೇಲೆ ಒಂದಷ್ಟು ತಯಾರಿ ಇರುತ್ತೆ. ಈ ಬಗ್ಗೆ ಶನಿವಾರ ರಾತ್ರಿ ಯುವತಿ ನಿಶ್ಚಿತಾರ್ಥ ಆಗಬೇಕಿದ್ದ ಯುವಕನ ಜೊತೆಗೆ ಮಾತಾಡಿದ್ದಳು. ನಿಶ್ಚಿತಾರ್ಥ ಹೇಗಿರುತ್ತೆ ಅಂತೆಲ್ಲ ಖುಷಿ ಹಂಚಿಕೊಂಡಿದ್ದಳು. ಹೊಸ ಬಟ್ಟೆ ತಗೊಳ್ಬೇಕು ಅಂತ ಯುವಕನಿಗೆ ಹಣವನ್ನೂ ಕೊಟ್ಟಿದ್ದಳು. ಯುವತಿಯ ಮಾತಿಗೆ ಮರುಳಾಗಿದ್ದ ಯುವಕ ಆಕೆಯನ್ನ ಸಂಪೂರ್ಣವಾಗಿ ನಂಬಿದ್ದ. ಶನಿವಾರ ಮಧ್ಯರಾತ್ರಿವರೆಗೆ ಇಬ್ಬರ ಮಾತುಕತೆ ಚೆನ್ನಾಗಿಯೇ ಇತ್ತು. ಆದ್ರೆ ಯಾವಾಗ ಮಧ್ಯರಾತ್ರಿ ಕಳೆಯಿತೋ ಆಕೆಯ ನಿಜರೂಪ ಬಯಲಾಗಿದೆ. ಮಧ್ಯರಾತ್ರಿ ಮುಗಿದ್ಮೇಲೆ ನಸುಕಿನ ಜಾವ ಸುಮಾರು 2 ಗಂಟೆ ವೇಳೆಗೆ ಮನೆಯ ಹಿಂಬಾಗಿಲಿನಿಂದ ಹೊರಬಂದ ಆಕೆ ಪ್ರಿಯಕರನೊಂದಿಗೆ ಎಸ್ಕೇಪ್ ಆಗಿದ್ದಾಳೆ. ಹಲವು ವರ್ಷಗಳ ಲವ್ ನಾಟಕ ಮಾಡಿದ್ಲಂತೆ ಯುವತಿ ಬಿಕಾಂ ಪದವೀಧರೆ. ಬಿಕಾಂ ಓದಿದ್ಮೇಲೆ ಅಕ್ಕಿಆಲೂರಿನಲ್ಲಿ ಕೆಲಸ ಮಾಡುತ್ತಿದ್ದಳು. ಆದ್ರೆ ಅದಕ್ಕೂ ಮುನ್ನ ಹಲವು ವರ್ಷಗಳ ಹಿಂದೆ ಆಕೆ ಪ್ರೀತಿಯಲ್ಲಿ ಬಿದ್ದಿದ್ಲು. 10ನೇ ತರಗತಿಯನ್ನ ಆಕೆ ತನ್ನ ಅಜ್ಜಿ ಊರಾದ ನರೇಗಲ್ನಲ್ಲಿ ಓದುತ್ತಿದ್ದಳು. ಆಗಲೇ ಪರಿಚಯವಾಗಿದ್ದು ಎದುರು ಮನೆಯ ಇಬ್ರಾಹಿಂ. ಪರಿಚಯ ಸ್ನೇಹವಾಯಿತು, ಸ್ನೇಹ ಪ್ರೀತಿ ಆಯಿತು. ನಂತರ ಆಕೆ PUC ಮತ್ತು ಬಿಕಾಂ ಮಾಡೋದಕ್ಕೆ ತನ್ನೂರು ಶಂಕರಿಕೊಪ್ಪ ಗ್ರಾಮಕ್ಕೆ ಬಂದಿದ್ಲು. ಆದರೂ ಇಬ್ಬರ ನಡುವಿನ ಪ್ರೀತಿ ಮುಂದುವರೆದಿತ್ತು. ಆಕೆ ಬಿಕಾಂ ಮುಗಿಸಿ ಅಕ್ಕಿಆಲೂರಿನಲ್ಲಿ ಕೆಲಸ ಮಾಡುವಾಗಲೂ ಇಬ್ಬರ ನಡುವೆ ಕಾಂಟ್ಯಾಕ್ಟ್ ಇತ್ತು. ಫೋನ್ನಲ್ಲೇ ಇಬ್ರು ಮಾತುಕತೆ ನಡೆಸ್ತಾ ಇದ್ರು. ಯುವತಿಗೆ ಮದುವೆ ಫಿಕ್ಸ್ ಮಾಡಬೇಕು ಅಂತ ಮನೆಯವರು ಅಂದ್ಕೊಂಡಾಗ ಇವರಿಬ್ಬರ ಲವ್ ಸ್ಟೋರಿ ಬೆಳಕಿಗೆ ಬಂದಿದೆ. ಪ್ರೀತಿ ಮಧುರ, ತ್ಯಾಗ ಅಮರ, ಕೊನೆಗೆ ಟ್ವಿಸ್ಟ್. ಯುವತಿಗೆ ಮದುವೆ ಫಿಕ್ಸ್ ಮಾಡಬೇಕು ಅಂತ ಮನೆಯವರು ಡಿಸೈಡ್ ಮಾಡಿದಾಗ ಆಕೆ ಇಬ್ರಾಹಿಂನ ಪ್ರೀತಿಸೋದು ಗೊತ್ತಾಗಿತ್ತು. 10 ದಿನಗಳ ಹಿಂದೆ 2 ಮನೆಯವರು ಒಟ್ಟಿಗೆ ಕೂತ್ಕೊಂಡು ಮಾತಾಡಿದ್ದರು. ಕೊನೆಗೆ ನಿಮ್ಮ ಹುಡುಗಿ ಸಹವಾಸಕ್ಕೆ ನಾನು ಬರಲ್ಲ ಅಂತ ಹೇಳಿ ಇಬ್ರಾಹಿಂ ಹೋಗಿದ್ದ.
ಈಕೆಯೂ ಕೂಡ ಪ್ರೀತಿ ಮಧುರ ತ್ಯಾಗ ಅಮರ ಅಂತ ಡೈಲಾಗ್ ಹೊಡೆದಿದ್ಲು. ಮನೆಯವರು ತೋರಿಸಿದವರನ್ನೇ ನಾನು ಮದುವೆ ಆಗ್ತೇನೆ ಅಂತ ಮನೆಯವರ ಮುಂದೆ ಹೇಳಿಕೊಂಡಿದ್ಲು. ನಿಶ್ಚಿತಾರ್ಥದ ಹಿಂದಿನ ದಿನದವರೆಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳಿಕೊಂಡಿದ್ದ ಯುವತಿ ಕೊನೆಗೆ ಯಾರಿಗೂ ಹೇಳದೆ, ಕಡೇ ಪಕ್ಷ ಯಾವುದೇ ಕ್ಲೂ ಕೂಡ ಕೊಡದೆ ಮನೆಯಿಂದ ಪ್ರಿಯಕರನ ಜೊತೆಗೆ ಎಸ್ಕೇಪ್ ಆಗಿದ್ದಾಳೆ. ದೂರು ನೀಡಿರೋ ಯುವತಿಯ ತಾಯಿ ಮಗಳನ್ನ ಹುಡುಕಿ ಕೊಡಿ, ಇಲ್ಲ ಅಂದ್ರೆ ವಿಷ ಕೊಡಿ ಅಂತಿದ್ದಾರೆ. ನನ್ನ ಮಗಳದು ನಾಳೆ ಬೆಳಗ್ಗೆ ಕರೆದು ಎಂಗೇಜ್ಮೆಂಟ್ ಐತ್ರಿ. ನನ್ನ ಮಗಳಿಗೆ ಯಾವ್ದು ಹೊರಗೆ ಹೋಗಿ ಗೊತ್ತಿಲ್ಲರಿ. ನಿನ್ನೆ ರಾತ್ರಿ 2:30 ಸುಮಾರು ಬಂದಕಿನ ಹೆಂಗೆ ಮಾಡಿ ಕರ್ಕೊಂಡು ಹೋಗ್ಯಾರ, ತಲೆಯಾಗ ತುಂಬಿ ಕರ್ಕೊಂಡು ಹೋಗ್ಯಾರ ರೀ ಸರ್. ಯಾರು ಕರ್ಕೊಂಡು ಹೋಗ್ಯಾರ? ಸಾಬ್ರು ಅವ್ನು ಕರ್ಕೊಂಡು ಹೋಗ್ಯಾನ ರೀ. ಅವ್ನ ಹೆಸರು ಇಬ್ರಾಮ್ ರೀ. ಅವ್ರು ನೆರಗಲ್ಲವ್ರಿ. ನಮ್ಗೆ ಮೊದ್ಲು ಏನು ಗೊತ್ತಿಲ್ಲ ರೀ ಸರ. ನನಗೆ ನನ್ನ ಮಗಳು ಹೊರಸ್ಲಾ ಬಿಟ್ಟು ನಾವು ಹೊರಗೆ ಕಳಿಸಿಲ್ಲ ರೀ ಸರ. ನಾನು ಎದಕ್ಕೂ ಕಳಿಸಿಲ್ಲ ರೀ. ಆಕಿನ ಏನು ಮಾಡಿ ತಲೆ ತುಂಬ್ಕೊಂಡು ಕರ್ಕೊಂಡು ಹೋಗ್ಯಾರನ್ರಿ. ನಾಳೆ ಬೆಳಕರದ್ರಾಗ ಎಂಗೇಜ್ಮೆಂಟ್ ಐತ್ರಿ, 12ನೇ ತಾರೀಕಿಗೆ ಮದುವೆ ಐತ್ರಿ ಸರ. ನಾ ಎಲ್ಲ ಇದು ಮಾಡೇವ್ರಿ. ನಿನ್ನೆ ಏನು ಮಾಡಿ ಕರ್ಕೊಂಡು ಹೋಗ್ಯಾರ. ನನ್ನ ಮಗಳು ಎಷ್ಟೊತ್ತಿದ್ರು ನಾಳೆ ಬೆಳಗ್ಗೆ ಕರೆದ್ರಾಗ ಎಂಗೇಜ್ಮೆಂಟ್ ಇತ್ತು ನಿಲ್ಲಿಸ್ಬೇಕು ರೀ ಈಕಿನ. ಹ್ಞೂ ರೀ, ನಾವು ಇದಕ್ಕೆ ಬಂದಿದ್ದೀವಿ ರೀ. ಪೊಲೀಸ್ರು ಏನಾದ್ರು ಕಂಪ್ಲೇಂಟ್ ಕೊಟ್ಟು ಕರ್ಸ್ಗ್ಯಾರಿವ, ಇಲ್ಲಿ ಕರೆಸ್ತೇವೆ ಅಂದಾರಿ ಸರ್. ಅದಕ್ಕೆ ಇವತ್ತು ಎಷ್ಟೊತ್ತಿದ್ರು ನಾವು ಹೋಗೋದೇ ಇಲ್ರಿ. ನಾ ಇಲ್ಲೇ ಕುತ್ಕೊಂತೀನಿ ರೀ. ಇಲ್ಲ ನಾ ಇಸಾಗಿ ತೊಗೊಂಡು ನನ್ನ ಮಕ್ಳು ಮರಿ ನಾವು ಇಲ್ಲೇ ಸಾಯ್ತೇವೆ ರೀ. 2 ಮಕ್ಳು ಕರ್ಕೊಂಡು ನಾವು ಯಾವಾಗಿದ್ರು ಬಿಡಂಗಿಲ್ಲ. ನೀನು ಕರ್ಕೊಂಡು ಹೋಗ್ಯಾನ ರೀ ಅವ. ನಮ್ದು ಎಷ್ಟೊತ್ತಿದ್ರು ನನ್ನ ಬೆಳಗ್ಗೆ ಕರೆದ ನನ್ನ ಮಗಳು ಕರ್ಕೊಂಡ್ಬಂದು ಕಳಿಸ್ರಿ. ಯುವತಿ ಕುಟುಂಬಸ್ಥರು ನಿಶ್ಚಿತಾರ್ಥಕ್ಕೆ ರೆಡಿ ಮಾಡಿಕೊಂಡಿದ್ರು. ಆದ್ರೆ ನಿಶ್ಚಿತಾರ್ಥ ಮಾಡ್ಕೋಬೇಕಿದ್ದ ಮಗಳೇ ಇಲ್ಲದೆ ಇರೋದನ್ನ ನೋಡಿ ಆತಂಕಕ್ಕೆ ಒಳಗಾಗಿದ್ದಾರೆ. ಎಲ್ಲೆಡೆ ಹುಡುಕಾಟ ನಡೆಸಿದ್ರೂ ಸುಳಿವು ಸಿಗದೇ ಇದ್ದಾಗ ಅಡೂರು ಪೊಲೀಸರಿಗೆ ದೂರು ನೀಡಿದ್ದಾರೆ. ಇಷ್ಟೇ ಅಲ್ಲ, ಜಿಲ್ಲೆಯಲ್ಲಿ ಈ ಘಟನೆ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಹಿಂದೂಪರ ಸಂಘಟನೆಗಳು ಇದನ್ನ ಲವ್ ಜಿಹಾದ್ ಪ್ರಕರಣವೆಂದು ಆರೋಪಿಸಿವೆ. ಇಬ್ರಾಹಿಂ ಕುಟುಂಬದ ವಿರುದ್ಧ ಈ ಹಿಂದೆಯೂ ಇಂಥದ್ದೇ ಆರೋಪ ಕೇಳಿಬಂದಿತ್ತು. ಹೀಗಾಗಿ ಆ ಕುಟುಂಬದ ವಿರುದ್ಧ ಸೂಕ್ತ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಬರೀ ಇವಾಗ ಸಿಟಿ ಒಳಗೆ ಅಷ್ಟೇ ನೋಡ್ತಾ ಇದ್ವಿ. ಈಗೇನು ಈಗ ಹಳ್ಳಿಗಳಿಗೂ ಈ ಪ್ರಕರಣ ದಾಖಲಾಗ ಅಂಥವು. ಈಗ ಏನಾಯಿತು, ಈಗ ಈ ಸ್ಪೆಷಲಿ ನಮ್ಮ ತಾಲೂಕಿನಲ್ಲೇ ಈ ನಿರೇಗಲ್ಲಲ್ಲಿ 2ನೇ ಸರಿ ಈ ಥರ ಆಗ್ತಾ ಇರೋದು. ಅದರಲ್ಲಿ ಅದೇ ಕುಟುಂಬದವರೇ ಸೇರಿದವರು ಇಬ್ಬರು ಈ ಥರ ಮಾಡ್ತಿದ್ದಾರೆ. ನಮ್ಮ ಹಿಂದೂ ಯುವತಿಯರು ಏನಾಗಬೇಕು, ಎಚ್ಚರ ಆಗಬೇಕು. ಹಾಗೆ ಪಾಲಕರು ಪೋಷಕರು ತಮ್ಮ ಮಕ್ಕಳಿಗೆ ಒಂದು ಜವಾಬ್ದಾರಿಯುತೆಯಿಂದ ತಮ್ಮ ಮಕ್ಕಳನ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇದೊಂದು ಪ್ರಕರಣ 24 ಗಂಟೆ ಒಳಗೆ ಈಗೇನು ಆ ಕುಟುಂಬದವರು ಈ ಹಿಂದೂ ಯುವತಿಯನ್ನು ಕರ್ಕೊಂಡು ಹೋಗಿದ್ದಾರೆ, ಆ ಕರ್ಕೊಂಡು ಹೋದಂಥವ್ರು 24 ಗಂಟೆ ಒಳಗೆ ಈ ಪ್ರಕರಣವನ್ನು ದಾಖಲಿಸ್ಕೊಂಡಾರೆ. ಈಗ ದಾಖಲಿಸ್ಕೊಂಡು ಅದರ ಕುಟುಂಬದವ್ರನ್ನ ಕರ್ಕೊಂಬಂದು ಆ ಹಿಂದೂ ಯುವತಿಯನ್ನು ನಮಗೆ ಒಪ್ಪಿಸಿ ಇದೊಂದು ಪ್ರಕರಣವನ್ನು ಕಟ್ಟುನಿಟ್ಟಾಗಿ ಮುಂದುವರಿಸಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಅಡೂರು ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ವಿವಿಧ ಕಡೆ ಶೋಧ ಕಾರ್ಯಾಚರಣೆ ನಡೆಸಿದ್ದಾರೆ. ಹಾವೇರಿ, ಮುಂಡಗೋಡ, ರಾಣೆಬೆನ್ನೂರು ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಹುಡುಕಾಟ ಮುಂದುವರೆಸಿದ್ದಾರೆ. ಆರೋಪಿಯ ಸಂಬಂಧಿಕರ ಮನೆಗಳಲ್ಲೂ ತಪಾಸಣೆ ನಡೆಸಲಾಗಿದೆ. ಆರೋಪಿಯ ಮೊಬೈಲ್ ಲೊಕೇಶನ್, ಕಾಲ್ ಡೀಟೇಲ್ಸ್ ಪರಿಶೀಲಿಸುತ್ತಿದ್ದಾರೆ. ಇತ್ತ ಇಬ್ರಾಹಿಂ ಕೆಲಸ ಮಾಡುತ್ತಿದ್ದ ಖಾಸಗಿ ಫೈನಾನ್ಸ್ನಲ್ಲೂ ಸಿಬ್ಬಂದಿ ವಿಚಾರಣೆ ನಡೆಸಿದ್ದಾರೆ. ಆದರೆ ಈವರೆಗೆ ಯಾವುದೇ ಸುಳಿವು ಸಿಕ್ಕಿಲ್ಲ. ಅವರಪ್ಪ ಇದ್ರು, ಅವ್ರ ಮಮ್ಮಿ ಅವರೆಲ್ಲ ಇದ್ರು. ನಾವು ಕೇಳಿದ್ವಿ ರೀ. ಅವ್ರು ಫಸ್ಟಿಗೆ ರಾಣೆಬೆನ್ನೂರಾಗ ಅದಾರ ಅಂದ್ರು. ಆಮೇಲೆ ರಾಣೆಬೆನ್ನೂರಾಗ ಅದಾರ ಅನ್ನತ್ಲೆ ನಾವು ಹಂಗಂದ್ರೆ ಇದ್ರೆ ಕರೆಸಿಬಿಡ್ರಿ, ಸುಮ್ಮನೆ ಅವ್ರಿಗೆ ಇದು ಆಗಬಾರ್ದು, ತೊಂದರೆ ಆಗಬಾರ್ದು, ಹುಡುಗಿದು ಎಂಗೇಜ್ಮೆಂಟ್ ಐತಿ ಅಂತ ಅಂದ್ವಿ ಅನ್ನತ್ಲೆ. ಆಮೇಲೆ ಅವ್ರು ಏನಂದ್ರೆ ಸಡನ್ಲಿ ಇಲ್ಲ ನಮ್ಗೆ ಗೊತ್ತಿಲ್ಲ ಅಂದ್ರು. ಆಮೇಲೆ ನೀವು ಬೇರೆ ಕ್ಯಾಸ್ಟ್ನವ್ರು ನಾವು ಹೆಂಗೆ ಇದು ಮಾಡೋಕ್ಕಾಗತ್ತಿ ಅಂತಂದೇಳಿ ನಮ್ಗೆ ಹೆದರಿಸಿದ್ರು. ಮತ್ತು ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡಿ ಕರೆಸ್ಕೊಂಡ್ರಿ. ಆಮೇಲೆ ಅವರು ಕೂತ್ಕೊಂಡು ಏನೇನೋ ಮಾತಾಡಿ ಕಡೆ ಬಂದಿರಿ. ಅವ್ರು ಕರ್ಕೊಂಡು ಹೋಗಿದ್ದು ನಮಗೂ ಗೊತ್ತಿಲ್ಲ ಅಂದ್ರೆ. ಆಮೇಲೆ ಫಸ್ಟಿಗೆ ಕರ್ಕೊಂಡು ಹೋಗಿದ್ದು ಗೊತ್ತೈತ್ರಿ ಅವ್ರಿಗೆ. ಸದ್ಯಕ್ಕೆ ಅಡೂರು ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಪ್ರಕರಣ ದಾಖಲಾಗಿದೆ. ಪೊಲೀಸರು ತೀವ್ರ ಶೋಧ ಕಾರ್ಯಾಚರಣೆ ನಡೆಸುತ್ತಿದ್ದು, ಯುವತಿ ಎಲ್ಲಿದ್ದಾಳೆ ಅನ್ನೋ ಬಗ್ಗೆ ಪೊಲೀಸ್ ತನಿಖೆ ಬಳಿಕ ಗೊತ್ತಾಗಲಿದೆ. ನಂತರವಷ್ಟೇ ಇದು ಲವ್ವಾ ಇಲ್ಲ ಅಂದ್ರೆ ಲವ್ ಜಿಹಾದ ಅನ್ನೋ ಪ್ರಶ್ನೆಗಳಿಗೆ ಕ್ಲಾರಿಟಿ ಸಿಗಲಿದೆ.